ನೀಡಿದ್ದಾರೆ. ವಿದೇಶಾಂಗ ಇಲಾಖೆಯಿಂದ ಸ್ಪಷ್ಟ ಮಾಹಿತಿ ಇನ್ನೂ ಕೂಡ ಬಂದಿಲ್ಲ ಅಂತ ಮಾತನಾಡಿದ್ರು. ಹನುಮಂತರಾಯಪ್ಪ ನಾಪತ್ತೆ ಆದವರ ಬಗ್ಗೆ ಶಾಸಕರು ಹೇಳಿಕೆಯನ್ನ ಕೂಡ ನೀಡಿದ್ದಾರೆ. ವಿದೇಶಾಂಗ ಇಲಾಖೆಯಿಂದ ಸ್ಪಷ್ಟವಾದಂತ ಮಾಹಿತಿ ಇನ್ನೂ ಬಂದಿಲ್ಲ. ಹನುಮಂತರಾಯಪ್ಪ ನಾಪತ್ತೆ ಆದವರ ಬಗ್ಗೆ ಶಾಸಕರು ಹೇಳಿಕೆಯನ್ನ ನೀಡಿದ್ದಾರೆ. ದಾಸರಹಳ್ಳಿ ಶಾಸಕರಾಗಿರುವಂತ ಮಂಜುನಾಥ್ ಅವರು ಈ ಒಂದು ಹೇಳಿಕೆಯನ್ನ ನೀಡಿರುವಂತದ್ದು. ಮೃತ ಹನುಮಂತರಾಯಪ್ಪ ಅವರ ಮನೆಗೆ ಭೇಟಿಯನ್ನ ನೀಡಿದಂತ ಸಂದರ್ಭದಲ್ಲಿ ಈ ಒಂದು ಹೇಳಿಕೆಯನ್ನ ನೀಡಿದ್ದಾರೆ. ಹನುಮಂತರಾಯಪ್ಪ ಅವರ ಮನೆಗೆ ಹೋದಂತ ಸಂದರ್ಭದಲ್ಲಿ ಶಾಸಕ ಮಂಜುನಾಥ್ ಜೊತೆ ನಮ್ಮ ಪ್ರತಿನಿಧಿ ಗಂಗಾಧರ್ ನಡೆಸಿರುವಂತಹ ಚಿಟ್ಚಾಟ್ ಇಲ್ಲಿದೆ ನೋಡಿ. ಎಲೆಕ್ಷನ್ ಸಮಯದಲ್ಲಿ ಕ್ಯಾಂಪೇನ್ ಅನ್ನ ಮಾಡಿ ಶ್ರೀಲಂಕಾಕ್ಕೆ ಪ್ರವಾಸ ಹೋಗಿದಂತಹ 7 ಜನ ಜೆಡಿಎಸ್ ಮುಖಂಡರು ಕೂಡ ಈಗ ನಾಪತ್ತೆ ಇರುವಂತದ್ದು. ಸದ್ಯ ಅವರ ಮುಖಂಡ ಇನ್ನು 8ನೇ ಮನೆಯಲ್ಲಿರುವಂತಹ ಹನುಮಂತರಾಯಪ್ಪ ಮುಖಂಡರು ಅವರು ಕೂಡ ನಾಪತ್ತೆ ಅವರ ಕುಟುಂಬಸ್ಥರಲ್ಲಿ ಒಂದು ಆತಂಕ ಮನೆ ಮಾಡಿರುವಂತದ್ದು. ಸದ್ಯ ಅವರ ಮನೆಗೆ ದಾಸರಹಳ್ಳಿ ಕ್ಷೇತ್ರದ ಶಾಸಕರಾದ ಮಂಜುನಾಥ್ ಅವರು ಬಂದಿದ್ದಾರೆ. ಅವರನ್ನ ಕೇಳೋಣ. ಸರ್, ಅವರು ಯಾವತ್ತಾದ್ರೂ ನಿಮ್ಮ ಗಮನಕ್ಕೆ ಬಂದಿತ್ತು ಅವರು ಶ್ರೀಲಂಕಾ ಪ್ರವಾಸ ಹೋಗಿದ್ದೇನಂತ? ಶ್ರೀಲಂಕಾ ಪ್ರವಾಸ ಹೋಗಿರೋ ನಮಗೆ ಗೊತ್ತಿಲ್ಲ. ಇನ್ನೊಂದು ದಿನ ನಾವು ಶುಕ್ರವಾರ ರಾತ್ರಿ ನಾವು ಇದೇ ಮನೆಗೆ ಸುಮಾರು ರಾತ್ರಿ 9 ಗಂಟೆವರೆಗೂ ಜೊತೆಲೆ ಕೂತಿದ್ದು. ಅವರು ನಾವು ಶಿವಮೊಗ್ಗ ಹೋಗೋಣ ಅಂತ ಹೇಳಿದರು. ಅದು ಶ್ರೀಲಂಕಾ ಹೋಗಿರೋದು ನಮಗೆ ಗೊತ್ತಿಲ್ಲ. ಇವತ್ತು ಬೆಳಿಗ್ಗೆ ಮಾಹಿತಿ ಇವತ್ತು ಗೊತ್ತಾಯಿತು. ಈ ಸುದ್ದಿ ತಿಳಿದ ತಕ್ಷಣ ಇದನ್ನು ನಾನು ಮಾನ್ಯ ಮುಖ್ಯಮಂತ್ರಿಯವರಿಗೆ ನಾನು ಮಾತಾಡಿದ ತಕ್ಷಣ ಅವ್ರಿಗೂ ಗಮನ ಆಯಿತು. ಏನಿದು ನೆನ್ನೆ ಎಲ್ಲ ಜೊತೆಗಿದ್ರು ಇದು ಅಂತಂತ ಅವರು ಭಾಳ ಇದಾಗಿ ಈ ತಕ್ಷಣವೇ ನಾನು ಅವ್ರ ಕನ್ಸರ್ನ್ ಅದನ್ನು ನಿರಂತರವಾಗಿ ಯಾರಿಗೆ ಕಾಂಟ್ಯಾಕ್ಟ್ ಮಾಡಬೇಕು ಸಂಪರ್ಕ ಮಾಡ್ತಾ ಇದ್ದಾರೆ. ನಾನು 2 ಸಲ ಮುಖ್ಯಮಂತ್ರಿಯವರು ಮಾತಾಡಿದ್ದೀನಿ, ಅವ್ರಿಗೂ ವಾಪಸ್ ಮಾಡಿದರು ನನಗೆ. ಮತ್ತು ದೇವೇಗೌಡರ ಹತ್ರ ನಾನು ಮಾತಾಡಿದ್ದೀನಿ. ಅವರು 2 ಬಾರಿ ನನಗೆ ವಾಪಸ್ ಅವ್ರ PA ಮಾಡಿ ಹೇಳಿದ್ದಾರೆ, ಲೆಟರ್ ಬರೆದಿದ್ದಾರೆ. ಶ್ರೀಲಂಕಾ ಹೈಕಮಿಷನರ್ ಹತ್ರ ಮಾತಾಡಿದ್ದಾರೆ. ಸರ್, ಅವರ ಜೊತೆಲಿ ಯಾರ್ಯಾರು ಹೋಗಿದ್ರು, ಯಾವತ್ತು ಹೋಗಿದ್ದು ಸರ್ ಏನಂತ? ಅದು ಜೊತೆಯಲ್ಲಿ ಯಾರ್ಯಾರು ಹೋಗಿದ್ದು ಅಂತ ಇಲ್ಲಿ ಇತ್ತೀಚೆಗೆ ಮಾಹಿತಿ ಗೊತ್ತಾಗ್ತದೆ. ಯಾರೋ ಒಂದು 7-8 ಜನ ಎಲ್ಲ ನಮ್ಮ ಗ್ರೂಪ್ ಎಲ್ಲ ಒಳ್ಳೆ ಫ್ರೆಂಡ್ ಸರ್ಕಲ್ ಕಾರ್ಯಕರ್ತರು ಎಲ್ಲ ನಾಯಕರುಗಳು. ಅಲ್ಲಿಂದ ಏನು ಶ್ರೀಲಂಕಾದಿಂದ ನಿಮಗೆ ರೆಸ್ಪಾನ್ಸ್ ಬಂತ? ಅವರು ಯಾರೋ ಇದ್ರ ಬಗ್ಗೆ ಏನಾದ್ರು ಮಾಹಿತಿ ಏನಾದ್ರು ಅಲ್ಲಿಂದ ರೆಸ್ಪಾನ್ಸ್ ಅಂದ್ರೆ ಇಲ್ಲಿಂದ ನಾವು ಈಗ ರೆಸ್ಪಾನ್ಸ್ ಈಗ ನಮ್ಮ ಅಧಿಕಾರಿಗಳಿಂದ ತಗೊಂತಾ ಇದ್ದೀವಿ. ಅಲ್ಲಿ ಚೀಫ್ ಸೆಕ್ರೆಟರಿ ಅವರು ನಿರಂತರವಾಗಿ ಸಂಪರ್ಕ ಮಾಡ್ತಾ ಇದ್ದಾರೆ. ಮುಖ್ಯಮಂತ್ರಿಗೂ ಅವ್ರಿಗೆ ನಿರಂತರ ಸಂಪರ್ಕದಲ್ಲಿದ್ದಾರೆ. ಸರ್, ಅವರ ಸುಷ್ಮಾ ಸ್ವರಾಜ್ ಅವರು ಕೂಡ ಒಂದು ಟ್ವೀಟ್ ಅನ್ನ ಮಾಡಿದ್ದಾರೆ ಈ ಒಂದು ಬಗ್ಗೆ. ಹನುಮಂತರಾಯಪ್ಪ ಸೇರಿದಂತೆ ಮಾಡಿದಂತೆ ಅದ್ರ ಬಗ್ಗೆ ಏನಾದ್ರು ಆ ಟ್ವೀಟ್ ಅದನ್ನು ನೋಡಿದ್ದು ಅದು ಯಾರು ಆ ಥರ ಇನ್ನೂ ಅದು ಸರಿಯಾಗಿ ಮಾಹಿತಿ ಸರಿಯಾಗಿಲ್ಲ. ಅದು ಯಾಕೆಂದರೆ ಅದು ಸಾಕ 400-500 ಜನದಲ್ಲಿ ಕೆಲವು ಹಾಸ್ಪಿಟ್ಲ್ಗಳು ಇದ್ದಾರಂತೆ. ಅದು ಸರಿಯಾಗಿ ಅದು ಮಾಹಿತಿ ಸರಿಯಾಗಿ ಸಿಗ್ತಿಲ್ಲ. ಇವಾಗ ಅದ್ರ ಬಗ್ಗೆನೇ ಸಂಪರ್ಕ ಮಾಡ್ತಾ ಇದ್ದಾರೆ. ಎಲ್ಲ ನಮ್ಮ ಡೆಲ್ಲಿ ರೆಸಿಡೆನ್ಷಿಯಲ್ ಕಮಿಷನರ್ ನಿಲಯ್ ಮಿತೇಶ್ ಅಂತ ಅವ್ರಿಗೂ ವಹಿಸಿದ್ದಾರೆ. ಅವರು ಇದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಸರ್, ಈಗ ಅವ್ರ ಕುಟುಂಬಸ್ಥರಿಗೆ ಬಂದಿದ್ದೀರಿ, ಅವ್ರ ಕುಟುಂಬಸ್ಥರಿಗೆ ಸಾಂತ್ವನ ಇದ್ರ ಬಗ್ಗೆ ಅವ್ರಿಗೆ ಒಂದು ಸಮಾಧಾನ ಪಡಿಸುವಂಥದ್ದು ಅವರು ಈ ಥರ ಹೌದು. ಇದು ಇನ್ನು ಇದೊಂದು ಆಘಾತ ಅದು ಇಲ್ಲ ಅಂತ ಅಂದ್ಕೊಂಡಿದ್ದೀವಿ ನಾವು. ಏಕೆಂದರೆ ಸುಮಾರು 500-600 ಜನ ಇಲ್ಲಿದಾಗಿದೆ. ಅದರಲ್ಲಿ ಸಣ್ಣ ಪುಟ್ಟ ಕೆಲವು ಹಾಸ್ಪಿಟ್ಲ್ಗಳಿದ್ದಾರಂತೆ. ಅವು ಆ ಟ್ವೀಟ್ ಮಾಡಿದ್ದು ಮಾತ್ರ ನಮಗೆ ಆ ಸುದ್ದಿ ತಿಳಿದಷ್ಟೇ. ಆ ಥರ ಆಗಕ್ಕೆ ಆ ಥರ ಆಗಬಾರ್ದು, ಆಗಿಲ್ಲ ಅಂದ್ಕೊಂಡಿದ್ದೀನಿ ನಾನು. ಎಸ್, ಇದು ಶಾಸಕ ಮಂಜುನಾಥ್ ಅವರ ಮಾತಾಡುವಂಥದ್ದು. ಅಂದ್ರೆ ಅವರು ಕ್ಷೇಮವಾಗಿ ಬದುಕಿ ಬರಬೇಕು ಅನ್ನೋದೇ ನಮ್ಮ ಆಸೆ. ಬಟ್ ಆದ್ರೆ ಇದ್ರ ಬಗ್ಗೆ ನಿಮ್ಗೆ ಯಾವ್ದು ಮಾಹಿತಿ ಇಲ್ಲ. ಇದ್ರ ಬಗ್ಗೆ ಮುಖ್ಯಮಂತ್ರಿಗಳ ಗಮನಕ್ಕೂ ತಂದಿದ್ದೀರಿ, ಅವರು ಕೂಡ ಇದ್ರ ಬಗ್ಗೆ ರೆಸ್ಪಾನ್ಸ್ ಅನ್ನ ಮಾಡ್ತಾ ಇರೋದು ಅನ್ನೋದು ಅವರ ಮಾತಾಡುವಂಥದ್ದು. ಕ್ಯಾಮರಾ ಪರ್ಸನ್ ಪವನ್ ಜೊತೆ ಗಂಗಾಧರ್ ವಾಗ್ತಾ, ನ್ಯೂಸ್ 18 ಕನ್ನಡ, ಬೆಂಗಳೂರು.